ಖಾನ್ ಸಾಹೇಬರಿಗೆ, ರಹೀಂ ಖಾನ್ ಸಾಹೇಬರಿಗೆ, ಈಶ್ವರ್ ಸಾಹೇಬರಿಗೆ, ಅಲಿ ಖಾನ್ ಸಾಹೇಬರಿಗೆ, ಅಲಿ ಖಾನ್ ಸಾಹೇಬರಿಗೆ, ಅಜೀಜ್ ಖಾನ್ ಸಾಹೇಬರಿಗೆ, ಅಜೀಜ್ ಖಾನ್ ಸಾಹೇಬರಿಗೆ, ಖುರ್शीद खान साहबರಿಗೆ। सभी को अस्सलाम वालेकुम, नमस्ते। जैसा कि आज आप लोगों को मालूम होना चाहिए, यहाँ हमारे आशारिया कमेटी के नौमुंतखब तमाम अरकान मेंबर्स हमारे सविता विजय कुमार मैडम और राजकुमार सर, निसार भाई और दशरथ भाई, सभी को यहाँ पे उनके चाहने वाले हमारे सब की तरफ से हम मुबारकबाद देते हैं। और आप लोगों को और एक बात मालूम होना चाहिए, एमएलए साहब गरीब लोगों के मकानात के लिए कितने सीरियस है। और ये आशारिया कमेटी बोले तो जो लोग उनको आइडेंटिफाई करना है, नो घर के मुस्तहिक है नहीं है बोल के गवर्नमेंट की तरफ से उसको एक फ्री फंड आता है घर के लिए, और वो घरों की कमेटी बनाने में तमाम मेंबर अच्छा काम करेंगे बोल के हमारी पार्टी की तरफ से मैं ये उम्मीद जताता हूँ। उसके साथ सभी को कंग्रेचुलेट करता हूँ। उसके साथ हमारे एमएलए साहब रहीम खान साहब का और मिनिस्टर साहब ईश्वर खंड्रे साहब का सभी का शुक्रिया अदा करता हूँ। इसके साथ अपनी बात ख़त्म करता हूँ। अस्सलाम वालेकुम, जय हिंद, जय कर्नाटक। ಎಲ್ಲರಿಗೂ ನಮಸ್ಕಾರ। ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಪ್ಪ ಅಂತಂದರೆ, ನಮ್ಮದು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀ ಪೌರಾಡಳಿತ ಎಕ್ಸ್ ಮಿನಿಸ್ಟರ್ ರಹೀಂ ಖಾನ್ ಸಾಹೇಬರು, ಅದೇ ರೀತಿಯಿಂದ ನಮ್ಮದು ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಸಾಹೇಬರು, ಅವರೆಲ್ಲ ನಮಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ। ನಮ್ಮ 4 ಮೆಂಬರ್ಗಳಿಗೆ ಆಯ್ಕೆ ಮಾಡ್ಯಾರ। ನಮ್ಮ ನಿಸಾರ್ ಭಾಯ್, ಅಬ್ದುಲ್ ಫೈಸು, ಸವಿತಾ ಮೇಡಮ್ ಅವರು, ರಾಜ್ಕುಮಾರ್ ಸ್ವಾಮಿ, ನಾನು ದಸರತ್ ಅಂದೆ। ನಾವು ಒಂದು ಆಯ್ಕೆ ಏನಂತ ಮಾಡ್ಯಾರಪ್ಪ ಅಂತಂದ್ರೆ, ಬೀದರ್ ಜಿಲ್ಲೆಯಲ್ಲಿ ಬಡವರಿಗೆ ಏನು ಅನುದಾನ ಮನೆ ಬರ್ತಾವ ಅದು ನಾವು ಅವ್ರಿಗೆ ಬಡವರಿಗೆ ಅವ್ರ ಮನೆತನ ತಲುಪಿಸ್ಬೇಕಂತ ನಮಗೆ ಆಯ್ಕೆ ಮಾಡಿದ್ದಾರೆ। ಪುನಃ ಹಿಂದೆ ನೋಡಬೇಕಾದ್ರೆ ಎಷ್ಟೋ ಆಶ್ರಯ ಕಮಿಟಿಯಲ್ಲಿ ಎಲ್ಲ ಹಾಳಾಗ್ಯದ। ನಾವು ಇದು ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿ ನಾವು ಇವತ್ತು ಸರ್ ನಮಗೆ ಸ್ಥಾನಮಾನ ಆಶ್ರಯದಾಗ ಕೊಡೋದು ನಾವು ಕೇಳ್ಕೊಂಡಾಗ ಏನು ನೋಡಲ್ದೇ ನಮಗೊಂದು ಸ್ಥಾನಮಾನ ಕೊಟ್ಟಿದ್ದಾರೆ। ಇದೇ ರೀತಿಯಿಂದ ಅವ್ರ ಕುಟುಂಬಕ್ಕೆ ಅವರು ರಾಜಕೀಯದಲ್ಲಿ ಹೆಚ್ಚಿಗೆ ಬೆಳಿಬೇಕು। ಈಶ್ವರ್ ಸಾಹೇಬರು ಆಗಿರ್ಬೋದು, ರಹೀಂ ಖಾನ್ ಸಾಹೇಬರು ಆಗಿರ್ಬೋದು, ಅದೇ ರೀತಿಯಿಂದ ರಹೀಂ ಖಾನ್ ಸಾಹೇಬರು ಎಲ್ಲ ಬ್ರದರ್ ಅಲಿ ಖಾನ್ ಸಾಹೇಬರು, ಅಜೀಜ್ ಖಾನ್ ಸಾಹೇಬರು ಇಷ್ಟು ಒಳ್ಳೆ ರೀತಿಯಿಂದ ನಮಗೆ ಆಯ್ಕೆ ಮಾಡ್ಯಾರ। ಅದು ಹೇಳಕ್ಕೆ ಬರಲ್ಲ, ಯಾಕಪ್ಪ ಅಂತಂದ್ರೆ ನಾವು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಾರ್ಯಕರ್ತರಾಗಿರ್ಲಕ್ಕೂ ನಾವು ಲೈಕ್ ಇಲ್ಲ, ಆದ್ರೂ ನಮ್ಮ ಕಷ್ಟವನ್ನು ನೋಡಿ, ನಮ್ಮ ಸ್ಟ್ರಗಲ್ವನ್ನು ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ದಿನಕ್ಕಾಗಿ ಇವತ್ತು ನಮಗೆ ₹1 ಖರ್ಚು ಆಗಲ್ದೇ ಒಂದು ಇಂಥ ಎಲ್ಲರೂ ಅನ್ಕೋತೀವಿ ನಾಮಿನೇಟ್ ಅಂದ್ರೆ ಸಣ್ಣದಂತ, ಅಷ್ಟು ಈಸಿ ಅಲ್ಲ। ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಪಕ್ಷದಲ್ಲಿ ಒಂದು ಮೆಂಬರ್ ಆಗಬೇಕು ತುಂಬ ಕಷ್ಟ ಇದೆ। ಇವತ್ತು ಸರ್ಕಾರಲ್ಲಿ ನಮಗೊಂದು ನಾಮಿನೇಟ್ ಮಾಡ್ಯಾರ ಅಂತಂದರೆ ನಾವು ಭಾಳ ಭಾಗ್ಯವಂತರು। ಇದು ನಾವು ಸಾಹೇಬ್ರಿಗೆ, ರಹೀಂ ಖಾನ್ ಸಾಹೇಬ್ರಿಗೆ, ಈಶ್ವರ್ ಸಾಹೇಬ್ರಿಗೆ ತುಂಬ ನಮ್ಮ ಪರವಾಗಿ, ನಮ್ಮ ಕುಟುಂಬ ಪರವಾಗಿ, ನಮ್ಮ ಇಡೀ ಬೀದರ್ ಜಿಲ್ಲೆ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತೇವೆ। ಮತ್ತಪ್ಪ ಈ ನಮ್ಮದು ಕೌನ್ಸಿಲರ್ ಶೌಕತ್ ಭಾಯ್, ವಾಜಿತ್ ಭಾಯ್, ಇನ್ನು ನಮ್ಮ ಸಾವಿರಾರು ನಮ್ಮದು ಫ್ರೆಂಡ್ಸ್ ಇದ್ದಾರೆ, ಎಲ್ಲರೂ ನನ್ನ ಕಡೆಯಿಂದ ಇಷ್ಟು ಸ್ಟ್ರಗಲ್ ಮಾಡ್ಯಾರ। ಏನರ ಮಾಡಬೇಕು, ದಸರತ್ ಅವ್ರಿಗೆ ನಾಮಿನೇಟ್ ಮಾಡ್ಬೇಕಂತ ಹೇಳಿದ್ದಾರೆ। ನಮ್ಮ ಶೌಕತ್ ಅಣ್ಣವರು ಬರಬೇಕಾಗಿತ್ತು, ಬಂದಿಲ್ಲ। ಅವರಿಗೂ ಕೂಡ ನಮ್ಮ ಕುಟುಂಬ ಪರವಾಗಿ, ನನ್ನ ಪರವಾಗಿ, ವಾಜಿದ್ ಭಾಯ್ ಆಗಿ, ಜಾಫರ್ ಭಾಯ್, ಎಲ್ಲರ ನನ್ನ ಪರವಾಗಿ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ। ಜೈ ಹಿಂದ್, ಜೈ ಕಾಂಗ್ರೆಸ್। ಲಿಂಗನವ, ನಾನು ಯೋಗೇಶ್ ಶ್ರೀಗಿರಿ ಬೀದರಿಂದ ಮಾತಾಡೋದು। ಇವತ್ತೇನು ಆಶ್ರಯ ಯೋಜನೆಯಲ್ಲಿ ನಾಮಿನೇಟ್ ಆಗಿದ್ದಾರೆ ಸವಿತಾ ಮೇಡಮು, ನಮ್ಮ ನಿಸಾರ್ ಅವರು, ದಶರಥ್ ಅವರು ಮತ್ತು ನಮ್ಮ ರಾಜ್ಕುಮಾರ್ ಸ್ವಾಮಿ ಅವರು ಯೂತ್ ಲೀಡರ್ ಆಗಿದ್ದಾರೆ। ಇವಾಗ ಅವ್ರು ಥರ್ಡ್ ಒಂದು ಕೌನ್ಸಿಲರ್ ಬರೋ ದಿನಗಳಲ್ಲಿ ಆಗೋದವ್ರದ್ದು ಆಸೆ ಇದೆ। ಮತ್ತು ಇದಕ್ಕೆಲ್ಲ ಏನು ಶ್ರೇಯ ಅಂತಂದರೆ ನಮ್ಮದು ಮಿನಿಸ್ಟರ್ ರಹೀಂ ಖಾನ್ ಸಾಹೇಬರಿಗೆ ಸಲ್ಲಿಸುತ್ತೆ। ಯಾಕಂತಂದರೆ ಅವ್ರು ಭಾಳ ಸಣ್ಣ ಪರಿಸ್ಥಿತಿಯಿಂದ ಇವತ್ತು ಒಂದು MLA ಮಿನಿಸ್ಟರ್ ಆಗಿದ್ದಾರೆ। ಇವತ್ತು ಯಾರೇ ಬೀದರಲ್ಲಿ ಬಡವ್ರು ಇದ್ದಾರೆ, ಅವ್ರು ಯಾರೂ ಬಡವರಾಗಿರ್ಬಾರ್ದು, ಅವ್ರದ್ದೆಲ್ಲ ಡೆವಲಪ್ಮೆಂಟ್ಸ್ ಆಗಬೇಕು। ಏನಂತಂದರೆ ಎಲ್ಲರೂ ಚಲೋ ಎಜುಕೇಷನ್, ಚಲೋ ಏನಂತಂದರೆ ಹೆಲ್ತ್ ಕೇರಲ್ಲೆಲ್ಲ ಅವ್ರಿಗೆ ಫೆಸಿಲಿಟಿ ಸಿಗಬೇಕಂತ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ। ಗರೀಬರಿಗೆ, ಯಾರೇ ಮನೆ ಇಲ್ದವ್ರಿಗೂ ಮನೆ ಸಿಗಬೇಕಂತ ಒಂದು ಕಮಿಟಿ ಮಾಡಿದ್ದಾರೆ। ಇದಕ್ಕೆಲ್ಲ ಶ್ರೇಯ ರಹೀಂ ಖಾನ್ ಸಾಹೇಬರಿಗೆ ಸಿಗುತ್ತದೆ। ರಹೀಂ ಖಾನ್ ಅವ್ರಿಗೆ ನಮ್ಮ ಬೀದರ್ ಜನತೆ ಒಂದು ಆಶೀರ್ವಾದ ಇದೆ। ಬರೋ ದಿನಗಳಲ್ಲಿ 100% ಅವ್ರು ಏನಂತಂದ್ರೆ ಮಂತ್ರಿ ಸ್ಥಾನ ಕೊಡ್ತಾರೆ ಅವರಿಗೆ CM ಕಡೆಯಿಂದ ಅಂಥೇಳಿ ನಮ್ಮದೊಂದು ವಿನಂತಿ ಇದೆ। ಮತ್ತು ರಹೀಂ ಖಾನ್ ಅವರು ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ, ಇಷ್ಟು ಡೆವಲಪ್ಮೆಂಟ್ ಯಾರೂ ಮಾಡಿಲ್ಲ। ಮತ್ತು ಮುಂದೆ ಬರೋ ದಿನಗಳಲ್ಲೂ ರಹೀಂ ಖಾನ್ ಅಂತವ್ರು ಯಾರೂ ಲೀಡರ್ ನಮ್ಮ ಬೀದರ್ಗೆ ಸಿಗಲ್ಲ ಅಂತ ಹೇಳಿ ನಾನು 2 ಮಾಡಿ ಮುಗಿಸ್ತೀನಿ। ಯೋಗೇಶ್ ಕಾಂಗ್ರೆಸ್ ಪಕ್ಷಕ್ಕೆ ಈಗ ನಾವು ಎಟ್ ಪ್ರೆಸೆಂಟ್ ಆಗಿ 4 ಜನ ಸಜೆಷನ್ಸ್ ತಗೋತೀವಿ। ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತು, ಕನ್ಫರ್ಮ್
ಅದನ್ನು ನಾವು ಜಾಗೃತಿ ಮಾಡೋದು ಫಸ್ಟ್ ಕೆಲಸ ನಮ್ಮದು. ನೀವು ನಾವು ಸೇರಿಕೊಂಡು ನಮ್ಮ ಹಂತದಲ್ಲಿ ಏನೇನು ಆಕ್ಟಿವಿಟೀಸ್ಗಳದಾವ ಆ ಆಕ್ಟಿವಿಟೀಸ್ಗಳ ಮೂಲಕ ಮತ್ತು ಕಾಂಪ್ಲೇಂಟ್ಸ್ ಮೂಲಕ ಆಮೇಲೆ ಮೀಡಿಯಾ ಮೂಲಕ ಏನು ಸಾಧ್ಯ ಆಗುತ್ತದೋ ಆಶ್ರಯ ಯೋಜನೆಗಳನ್ನು ಅಪ್ಲಿಕೇಶನ್ ಹಾಕ್ರಿ ಅಂತೇಳಿ ಅರ್ಹ ಫಲಾನುಭವಿಗಳಿಗೆ ಮೆಸೇಜ್ ಕೊಡ್ತಾ ಇದ್ದೀವಿ. ಅದ್ರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟು ಬೇಕು. ನೀವು ಯಾವ ಏರಿಯಾದಿಂದ ಇದ್ದೀರೋ ಅಲ್ಲಿ ನೀವು ಏನಾರ ಫಂಕ್ಷನ್ ಮಾಡಿದ್ರಂದ್ರೆ ನಾವು ಸ್ಟಾಫ್ ಕಳಿಸ್ತೀವಿ, ಅಥವಾ ನೀವು 10 ಮಂದಿಗೆ ಸೇರಿಸಿ ಇವತ್ತು ಹೆಂಗೆ ಕರ್ಕೊಂಡು ಬಂದಿರಂದ್ರೆ ನಾವು ಅವ್ರ ಜೊತೆ ಕೂತ್ಕೊಂಡು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕುವಾಗ ಸಾಕಷ್ಟು ಜನರು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಸಾಕ್ಷರತೆ ಕಡಿಮೆ ಇರೋದ್ರಿಂದ ನಾವು ಯಾರೋ ಕಂಪ್ಯೂಟರ್ ಆಪರೇಟರ್ ಡಿಪೆಂಡ್ ಇದೀವಿ. ಅವ ಸಾಕಷ್ಟು ತಪ್ಪು ಮಾಡ್ತಾ ಇರ್ತಾನೆ, ಕ್ಯಾಶ್ ತಪ್ಪು ಮಾಡ್ತಾ ಇರ್ತಾರ, ಅಥವಾ ಅವ್ರ ಇನ್ಕಮ್ ತಪ್ಪು ಮಾಡ್ತಾ ಇರ್ತಾರೆ, ಹೆಸರುಗಳು ತಪ್ಪು ಮಾಡ್ತಾರೆ. ನಾಳೆ ದಿನಗಳಲ್ಲಿ ಹೆಸರು, ಆಧಾರ್ ಕಾರ್ಡು ಮತ್ತೆ ಪಾಸ್ಬುಕ್ ಇವೆಲ್ಲ ಮಿಸ್ ಮ್ಯಾಚ್ ಆಗೋದ್ರಿಂದ ದುಡ್ಡು ಜಮಾ ಆಗ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಸಿಗ್ತಕ್ಕಂಥ ಅರ್ಹ ಫಲಾನುಭವಿಗಳಿಗೆ ಅದು ಸಿಗ್ತಾ ಇಲ್ಲ. ಇವೆಲ್ಲ ತೊಂದರೆಗಳಿಂದ ಮತ್ತೆ ಕಂಪ್ಲೇಂಟ್ ರೂಪದಲ್ಲಿ ನಮಗೆ ಬರ್ತಾ ಇದ್ದಾರೆ. ಇವು ಆಗಬಾರ್ದಂದ್ರೆ ನಾವೆಲ್ಲರೂ ಕೋಆರ್ಡಿನೇಷನ್ ಹೆಂಗೆ ಕೆಲಸ ಮಾಡ್ಬೇಕಂದ್ರೆ ನಮ್ದು ಏನು ನಿಯಮಗಳು